ಇನ್ನು ಬಿಡದಿಯಲ್ಲಿ ಅಧಿಕಾರಿಗಳ ಮೇಲಿನ ದಾಳಿಗೆ ನಿಖಿಲ್ ರಿಯಾಕ್ಟ್ ಮಾಡಿದ್ದಾರೆ. 2 ಗ್ರಾಮ ಪಂಚಾಯಿತಿಯಲ್ಲಿ 9 ಕಂದಾಯ ಹಳ್ಳಿಗಳಿವೆ, 26 ಹಳ್ಳಿಗಳಿವೆ. ರೈತರ ಭಾವನೆಗಳ ವಿರುದ್ಧವಾಗಿ ಕಾಂಗ್ರೆಸ್ ಸರ್ಕಾರ ಹೋಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. 80% ರೈತರು ಹಣ ಪಡೆದಿದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ. ರೈತರ ಎದೆ ಮೇಲೆ ಮರಣ ಶಾಸನ ಬರೆಯೋದಕ್ಕೆ ಸರ್ಕಾರ ಮುಂದಾಗಿದೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ಈಗ ಬಿಡ್ತಿನಲ್ಲಿ ನಮ್ಮ ಕೆಂಚಗಾರನಹಳ್ಳಿ ಮತ್ತು ಬೈರ್ಮಂಗ್ಲ 2 ಪಂಚಾಯಿತಿಗಳಲ್ಲಿ ರೆವಿನ್ಯೂ ಗ್ರಾಮ ಸುಮಾರು 9 ರೆವಿನ್ಯೂ ಗ್ರಾಮ, 26 ಹಳ್ಳಿಗಳು ಬರ್ತದೆ. ಇಲ್ಲಿ ಏನಾಗಿದೆ, ಇವತ್ತು ಬೆಳಗ್ಗೆ ನಡೆದಿರ್ತಕ್ಕಂಥ ಒಂದು ಘಟನೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ. ರೈತರ ಭಾವನೆಗಳ ವಿರುದ್ಧವಾಗಿ ಹೋಗ್ತಕ್ಕಂಥ ಪ್ರಯತ್ನಗಳು ಸರ್ಕಾರ ಏನು ಮಾಡ್ತಾ ಇದೆ, ರೈತರ 80% ಜನ ಒಪ್ಪಿಗೆ ತೊಗೊಂಡ್ಬಿಟ್ಟಿದ್ದೀವಿ, ಪಡ್ಕೊಂಡಿದ್ದೀವಿ, ದುಡ್ಡು ಕೊಡ್ತಾ ಇದ್ದೀವಿ, ಈಗಾಗಲೇ ದುಡ್ಡು ಇಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ತಪ್ಪು ಸುಳ್ಳು ಮಾಹಿತಿಗಳು, ಸುಳ್ಳು ಸುದ್ದಿಗಳನ್ನ ಓಡಿಸ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರ. ಇವತ್ತು ತಾವೇ ಹೇಳ್ದಂಗೆ JMC ಮಾಡುವ ಒಂದು ವೇಳೆ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ರೈತರು ಆಕ್ರೋಶಭರಿತವಾಗಿ ವ್ಯಕ್ತಪಡಿಸಿದ್ದಾರೆ ಅವ್ರ ಭಾವನೆಗಳನ್ನ. ಇದಕ್ಕೆ ಕಾರಣ ಯಾರು? ರೈತರು 90ರಿಂದ 95% ಜನ ಇದಕ್ಕೆ ಒಪ್ಪಿಗೆ ಸೂಚಿಸಿಲ್ಲ. ಇದು ಭಾಳ ಸ್ಪಷ್ಟ, ಅಲ್ಲಿರ್ತಕ್ಕಂಥ ನೈಜ ಸತ್ಯಾಂಶ ಇದು. ಇಲ್ಲಿ ಸ್ವಪ್ರತಿಷ್ಠೆಯ ಪ್ರಶ್ನೆ ಅಲ್ಲ, ಪ್ರತಿಷ್ಠೆನ ಬದಿಗಿಟ್ಟು ರೈತರ ಭಾವನೆಗಳ ಜೊತೆ ಚಲ್ಲಾಟ ಆಡದಿರಾ ಅವರ ಎದೆ ಮೇಲೆ ಮರಣ ಶಾಸನವನ್ನು ಬರೀತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರ.